ಆಪ್ತರ ಮೂಲಕ ಸಂದೇಶವನ್ನ ಕೊಟ್ಟ ಸಿಎಂ ಸಿದ್ದರಾಮಯ್ಯ ರಾಜಕೀಯ ಅಖಾಡದಲ್ಲೇ ಇದ್ದೇನೆ ಎಂಬ ಮೆಸೇಜ್ ಅನ್ನ ರವಾನಿಸಿದ್ರ. ಯಾಕಂದ್ರೆ ಭೈರತಿ ಸುರೇಶ್ ಅವರು ಒಂದು ಮಾತು ಹೇಳ್ತಾರೆ, ಕಿಂಗ್ ಈಸ್ ಅಲೈವ್ ಅಂತ. ಸೊ ನೇರವಾಗಿ ವಿರೋಧಿಗಳಿಗೆ ಭೈರತಿ ಸುರೇಶ್ ಅವರು ಹೇಳಿದಂತಹ ಮಾತಿದು. ನಾಯಕತ್ವ ಬದಲಾವಣೆ ಆಗಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಭೈರತಿ ಸುರೇಶ್ ಅವರು ತಮ್ಮ ಮಾತಿನಲ್ಲಿ ಹೇಳಿದಂತಿದೆ. ಇನ್ನು ಕೂಡ ಸಿಎಂ ಸಿದ್ದರಾಮಯ್ಯನವರಿದ್ದಾರೆ, ಅವರೇ ಇರ್ತಾರೆ, ನಾಯಕತ್ವ ಬದಲಾವಣೆಯ ಪ್ರಶ್ನೆನೇ ಬರೋದಿಲ್ಲ ಅಂತ ಹೇಳಿ ಸಚಿವ ಭೈರತಿ ಸುರೇಶ್ ಅವರು ಮಾತನಾಡಿದ್ದಾರೆ. ಈ ಮೂಲಕ ಪರೋಕ್ಷವಾಗಿ ತಮ್ಮ ಆಪ್ತರ ಮುಖೇನವಾಗಿಯೇ ಸಿಎಂ ಸಿದ್ದರಾಮಯ್ಯ ಈ ಸಂದೇಶವನ್ನ ತಮ್ಮ ವಿರೋಧಿಗಳಿಗೆ ಕೊಟ್ರ ಅನ್ನೋ ಪ್ರಶ್ನೆ. ಇನ್ನು ನಿನ್ನೆ ರಾತ್ರಿಯೇ ಪುತ್ರ ಯತೀಂದ್ರ ಜೊತೆ ಸಿದ್ದರಾಮಯ್ಯ ಚರ್ಚೆ. ಸರ್ಕಿಟ್ ಹೌಸ್ಗೆ ಯತೀಂದ್ರ ಅವರನ್ನ ಕರೆಸಿಕೊಂಡು ಸಿಎಂ ಮಾತನಾಡಿದ್ದಾರೆ ಅನ್ನೋ ಮಾಹಿತಿ. ಅನಗತ್ಯ ಹೇಳಿಕೆಯನ್ನ ಕೊಡದಂತೆ ಯತೀಂದ್ರ ಅವರಿಗೆ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇಂದು ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ಯತೀಂದ್ರ ಅವರು ಕೊಟ್ಟಿಲ್ಲ. ನಿನ್ನೆ ರಾತ್ರಿನೇ ಯತೀಂದ್ರ ಅವರನ್ನ ಕರೆಸಿಕೊಂಡು ಸಿಎಂ ಅವರು ಬಹಿರಂಗವಾಗಿ ಯಾವುದೇ ರೀತಿಯ ಹೇಳಿಕೆಗಳನ್ನು, ಅದರಲ್ಲೂ ನಾಯಕತ್ವ ಬದಲಾವಣೆಯ ವಿಚಾರದಲ್ಲಿ ಕೊಡಬಾರದು ಅಂತ ಹೇಳಿ ಯತೀಂದ್ರ ಅವರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ನಿನ್ನೆ ಕೊಟ್ಟಂತಹ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂತೆ, ಅದಕ್ಕೆ ವ್ಯಕ್ತವಾಗ್ತಾ ಇರುವಂತಹ ಪ್ರತಿಕ್ರಿಯೆಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಮಾಧ್ಯಮದವರು ಪ್ರಶ್ನೆಯನ್ನ ಮಾಡಿದಾಗ ಯತೀಂದ್ರ ಅವರು ಯಾವುದೇ ರೀತಿಯ ಹೇಳಿಕೆಯನ್ನ ಕೊಡದೆ ನಿನ್ನೆ ಏನು ಹೇಳಿದ್ನೋ ಅದಕ್ಕೆ ನಾನು ಬದ್ಧ ಅನ್ನೋದನ್ನಷ್ಟೇ ಹೇಳಿ ಮುಂದೆ ಹೋಗ್ತಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಸನ್ನ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ನಾಯಕತ್ವ ಬದಲಾವಣೆಯ ವಿಚಾರ ತಣ್ಣಗಾಯಿತು, ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದಾರೆ ಅನ್ನುವಾಗಲೇ ಯತೀಂದ್ರ ಅವರು ಮತ್ತೆ ಸಿಎಂ ಸಿದ್ದರಾಮಯ್ಯನವರೇ 5 ವರ್ಷ ಕಂಪ್ಲೀಟ್ ಮಾಡ್ತಾರೆ ಅಂತ ಹೇಳ್ತಾರೆ. ಭೈರತಿ ಸುರೇಶ್ ಅವರು ಕಿಂಗ್ ಈಸ್ ಅಲೈವ್, ನಾಯಕತ್ವ ಬದಲಾವಣೆ ಇಲ್ಲ ಅಂತಾರೆ. ಏನಾಗ್ತಾ ಇದೆ? ಹಾಗೆಯೇ ಯತೀಂದ್ರ ಅವರಿಗೆ ಏನು ಕಿವಿ ಮಾತು ಹೇಳಿದ್ದಾರೆ ಸಿಎಂ ಅಂತ? ಮಧುಶ್ರೀ, ನಾಯಕತ್ವ ಬದಲಾವಣೆಯ ವಿಚಾರದಲ್ಲಿ ಇದೀಗ ಕಾಂಗ್ರೆಸ್ನಲ್ಲಿ ಗೊಂದಲಗಳು ಮತ್ತೆ ಭುಗಿಲೇಳ್ತಾ ಇದ್ದಾವೆ. ಒಂದು, ಯತೀಂದ್ರ ಸಿದ್ದರಾಮಯ್ಯನವರು ನಿನ್ನೆ ಕೊಟ್ಟಂತ ಬೇರೆ ಬೇರೆ ರೀತಿಯ ಭಿನ್ನಾಭಿಪ್ರಾಯಗಳು ಸೃಷ್ಟಿಯಾಗೋದಕ್ಕೆ ಕಾರಣವಾಯಿತು. ಹಲವು ಮಂದಿ ಶಾಸಕರು ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆ ಈಗ ಅಗತ್ಯ ಇಲ್ಲ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ರು. ಜೊತೆಗೆ ಎಲ್ಲವನ್ನೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಇಬ್ಬರು ಕೂಡ ಬ್ರೇಕ್ಫಾಸ್ಟ್ನ ಮೂಲಕ ಗೊಂದಲಗಳಿಗೆ ತಿಳಿಹಾಡೋದಕ್ಕೆ ಪ್ರಯತ್ನ ಪಡ್ತಾ ಇರುವಂತಹ ಈ ಸಂದರ್ಭದಲ್ಲಿ ಈ ರೀತಿಯ ಹೇಳಿಕೆಗಳು ಬೇಡ ಅನ್ನುವಂಥ ರೀತಿಯ ಅಭಿಪ್ರಾಯವನ್ನ ನೇರಾನೇರವಾಗಿ ಕೆಲವೊಂದಿಷ್ಟು ಮಂದಿ ಡಿ.ಕೆ. ಶಿವಕುಮಾರ್ ಅವರ ಪರ ಇರುವಂತಹ ಅವರ ಬೆಂಬಲಿಗ ಶಾಸಕರು ಯತೀಂದ್ರ ಅವರ ಹೇಳಿಕೆಯನ್ನು ವಿರೋಧಿಸುವಂತ ಕೆಲಸವನ್ನು ಮಾಡಿದ್ರು. ಅದಾದ ಬಳಿಕ ಇದೀಗ ಭೈರತಿ ಸುರೇಶ್ ಅವರು ಅತ್ಯಂತ ಪ್ರಮುಖವಾದ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರು ಹೇಳ್ತಾ ಇರುವಂತದ್ದು ಕಿಂಗ್ ಈಸ್ ಅಲೈವ್, ಮುಂದಿನ ನಾಯಕತ್ವ ಯಾರು ಅನ್ನುವಂಥದ್ದನ್ನ ಸಿದ್ದರಾಮಯ್ಯನವರೇ ತೀರ್ಮಾನವನ್ನ ತೆಗೆದುಕೊಳ್ತಾರೆ, ಇಲ್ಲದೆ ಹೋದ್ರೆ ಹೈಕಮಾಂಡ್ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ. ಕಿಂಗ್ ಈಸ್ ಅಲೈವ್ ಅನ್ನುವಂತಹ ಮಾತನ್ನ ಪದೇ ಪದೇ ಭೈರತಿ ಸುರೇಶ್ ಅವರು ಇವತ್ತು ಉಚ್ಚಾರವನ್ನ ಮಾಡಿದ್ದಾರೆ. ಅಂದ್ರೆ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರು ತಮ್ಮ ಪುತ್ರನ ಹೇಳಿಕೆಯ ಬಳಿಕ ಪರೋಕ್ಷವಾಗಿ ವಿರೋಧಿಗಳಿಗೂ ಕೂಡ ಒಂದು ಸಂದೇಶವನ್ನ ಕೊಡುವಂತ ಪ್ರಯತ್ನವನ್ನ ಮಾಡಿದ್ರ ಅನ್ನುವಂತ ಪ್ರಶ್ನೆ ಈಗ ಎದುರಾಗ್ತಾ ಇದೆ. ನಾಯಕತ್ವ ಬದಲಾವಣೆಯ ವಿಚಾರದಲ್ಲಿ ತನ್ನ ನಿರ್ಧಾರವೂ ಕೂಡ ಅತ್ಯಂತ ಪ್ರಮುಖ ಅನ್ನುವಂಥದ್ದನ್ನ ಕೇವಲ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಸಾಕಾಗೋದಿಲ್ಲ. ಅಹಿಂದ ನಾಯಕತ್ವ ಇರಬಹುದು, ಬೇರೆ ಬೇರೆ ನಾಯಕತ್ವ ಇರಬಹುದು, ಸಿಎಂ ಸ್ಥಾನ ಇರಬಹುದು, ಎಲ್ಲವನ್ನೂ ಕೂಡ ತನ್ನ ಅಭಿಪ್ರಾಯವನ್ನ ಪಡೆದು ಮುಂದಿನ ಹೆಜ್ಜೆಯನ್ನು ಹೈಕಮಾಂಡ್ ಇಡಬೇಕಾಗುತ್ತೆ ಅನ್ನುವಂಥ ಪರೋಕ್ಷ ಸಂದೇಶವನ್ನ ಸಿದ್ದರಾಮಯ್ಯನವರು ತಮ್ಮ ಆಪ್ತರ ಮೂಲಕ ರವಾನಿಸಿದ್ರ ಅನ್ನುವಂಥ ಪ್ರಶ್ನೆ ಎದುರಾಗಿದೆ. ಕಿಂಗ್ ಈಸ್ ಅಲೈವ್ ಅಂತಂದ್ರೆ ಇನ್ನೂ ಕೂಡ ಸಿದ್ದರಾಮಯ್ಯನವರು ಅಖಾಡದಲ್ಲಿ ಇದ್ದಾರೆ ಅನ್ನುವಂತಹ ನೇರ ಸಂದೇಶವನ್ನ ಇದೀಗ ಭೈರತಿ ಸುರೇಶ್ ಅವರು ಹೇಳ್ತಾ ಇದ್ದಾರೆ. ಅಹಿಂದ ನಾಯಕತ್ವ ಇರಬಹುದು, ಸಿಎಂ ಸ್ಥಾನ ಇರಬಹುದು, ಯಾವುದನ್ನೇ ಕೂಡ ಕೇವಲ ಇದು ಬೇರೆ ಬೇರೆ ರೀತಿಯ ಸೃಷ್ಟಿಯಾಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೈಕಮಾಂಡೇ ತೀರ್ಮಾನ ಮಾಡುತ್ತೆ, ಇಲ್ಲದೆ ಹೋದ್ರೆ ಸಿದ್ದರಾಮಯ್ಯನವರೇ ತೀರ್ಮಾನ ಮಾಡ್ತಾರೆ ಅನ್ನುವಂತಹ ಮಾತನ್ನ ಒತ್ತಿ ಒತ್ತಿ ಭೈರತಿ ಸುರೇಶ್ ಅವರು ಹೇಳ್ತಾ ಇದ್ದಾರೆ. ಈ ಎಲ್ಲ ಕಾರಣಕ್ಕೋಸ್ಕರ ಇದೀಗ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಗೊಂದಲಗಳು ಒಂದು ರೀತಿಯಲ್ಲಿ ತಿಳಿಯಾಯ್ತು ಅಂತ ಅಂದ್ಕೊಂಡ್ರು ಕೂಡ ಮತ್ತೆ ಮತ್ತೆ ಅದು ಸೃಷ್ಟಿಯಾಗ್ತಾ ಇರುವಂತೆ ಕಾಣಿಸ್ತಾ ಇದೆ. ಈ ಕಾರಣಕ್ಕೋಸ್ಕರ ಯತೀಂದ್ರ ಸಿದ್ದರಾಮಯ್ಯನವರಿಗೆ ನಿನ್ನೆ ತಡರಾತ್ರಿ ಸಿದ್ದರಾಮಯ್ಯನವರು ಕರೆಸಿಕೊಂಡು ಒಂದಷ್ಟು ಸಲಹೆ ಸೂಚನೆಗಳನ್ನ ಕೊಟ್ಟಿದ್ದಾರೆ. ಅದಾದ ಬಳಿಕ ಇವತ್ತು ಸಿದ್ದರಾಮಯ್ಯನವರ ಕುರಿತಾದಂತ ಆ ಸ್ಥಾನಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಯತೀಂದ್ರ ಅವರಿಗೆ ಎದುರಾದಾಗ ಯತೀಂದ್ರ ಅವರು ಯಾವುದೇ ರೀತಿಯ ಉತ್ತರವನ್ನು ಕೊಡೋದಕ್ಕೆ ಸಿದ್ಧರಾಗಿರಲಿಲ್ಲ. ಹೀಗಾಗಿ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಗೊಂದಲಗಳು ಮತ್ತೆ ಬೇರೆ ಬೇರೆ ರೀತಿಯ ರೂಪದಲ್ಲಿ ಹೊರಬರ್ತಾ ಇರುವಂತೆ ಕಾಣಿಸ್ತಾ ಇದೆ. ಮಧುಶ್ರೀ, ಧನ್ಯವಾದ ಪ್ರಸನ್ನ ತಮ್ಮ ಮಾಹಿತಿಗಾಗಿ.